ಓಂ ಶಾಂತಿ. ದಿನಾಂಕ ಆಗಿದೆ 4/10/2025. ಶ್ರೇಷ್ಠಾತಿ ಶ್ರೇಷ್ಠರಾಗಲು ಸ್ವಯಂ ಭಗವಂತನು ನಿಮಗೆ ಶ್ರೇಷ್ಠ ಮತವನ್ನು ಕೊಡುತ್ತಿದ್ದಾರೆ. ಇದರಿಂದ ನೀವು ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗಿ ಬಿಡುತ್ತೀರಿ. ದೇವತೆಗಳಾಗುವಂತಹ ಮಕ್ಕಳು ಎಂದೂ ಯಾವುದೇ ಮಾತಿನಲ್ಲಿ ಮುನಿಸಿಕೊಳ್ಳಬಾರದು. ಚಹರೆಯನ್ನು ಶವದಂತೆ ಮಾಡಿಕೊಳ್ಳಬಾರದು. ಯಾರಿಗೂ ದುಃಖವನ್ನು ಕೊಡಬಾರದು. ದೇವತೆಗಳಾಗಬೇಕೆಂದರೆ ಬಾಯಲ್ಲಿ ಸದಾ ಹೂಗಳೇ ಹೊರಬರಲಿ. ಇಲ್ಲಿಯೇ ಸರ್ವಗುಣ ಸಂಪನ್ನರಾಗಬೇಕಾಗಿದೆ. ಶಿಕ್ಷೆಗಳನ್ನು ಅನುಭವಿಸಿದರೆ ಮತ್ತೆ ಒಳ್ಳೆಯ ಪದವಿ ಕೂಡ ಸಿಗುವುದಿಲ್ಲ. ಈ ದೇವತೆಗಳು ಮನುಷ್ಯರಾಗಿದ್ದಾರೆ, ಆದರೆ ಇವರಿಗೆ ಸತ್ಯವಾದ ಮನುಷ್ಯರೆಂದು ಹೇಳುತ್ತಾರೆ. ಮನುಷ್ಯರಲ್ಲಿ ಆಸುರಿ ಗುಣಗಳಿದ್ದರೆ ಅವರಿಗೆ ಅಸುರರೆಂದು ಹೇಳಲಾಗುತ್ತದೆ. ಕರ್ಮವನ್ನಂತೂ ಸತ್ಯಯುಗದಲ್ಲಿ ಈ ದೇವತೆಗಳು ಮಾಡುತ್ತಾರೆ, ಆದರೆ ಪತಿತ ಕರ್ಮ ಮಾಡುವುದಿಲ್ಲ. ಅವರಲ್ಲಿ ದೈವಿ ಗುಣಗಳಿರುತ್ತದೆ. ಪತಿತ ಕರ್ಮ ಮಾಡದೇ ಇರುವವರೇ ಸ್ವರ್ಗವಾಸಿಗಳಾಗುತ್ತಾರೆ. ನರಕವಾಸಿಗಳಿಂದ ಮಾಯೆಯು ಪತಿತ ಕರ್ಮವನ್ನು ಮಾಡಿಸುತ್ತದೆ. ಭಗವಂತನೇ ಕುಳಿತು ಶ್ರೇಷ್ಠ ಕರ್ಮ ಮಾಡಿಸುತ್ತಾರೆ ಮತ್ತು ಶ್ರೇಷ್ಠ ಮತ ಕೊಡುತ್ತಾರೆ. ಪ್ರತಿನಿತ್ಯವೂ ಯಾವುದೇ ವಿಕರ್ಮ ಮಾಡಬೇಡಿ ಎಂದು ಮಕ್ಕಳಿಗೆ ತಂದೆಯು ಎಚ್ಚರಿಕೆ ನೀಡುತ್ತಾರೆ. ನಿಮಗೆ ಇಂತಹ ತಂದೆಯು ಸಿಕ್ಕಿದ್ದಾರೆ ಅಂದಾಗ ಬಹಳ ಖುಷಿಯಾಗಬೇಕಲ್ಲವೇ? ತಂದೆಯು ಸ್ವರ್ಗದ ರಚಯಿತನಾಗಿದ್ದಾರೆ ಅಂದ ಮೇಲೆ ಇಂತಹ ಸ್ವರ್ಗದ ಮಾಲೀಕರಾಗಲು ಯೋಗ್ಯರು ಸರ್ವಗುಣ ಸಂಪನ್ನರಾಗಬೇಕಾಗಿದೆ. ನೆನಪಿನಿಂದಲೇ ಗ್ರಹಣವು ಇಳಿಯುವುದು. ಯಾವುದೇ ಪಾಪ ಮಾಡಬೇಡಿ. ಮೊದಲನೇ ಪಾಪವಾಗಿದೆ ದೇಹಾಭಿಮಾನದಲ್ಲಿ ಬರುವುದು. ಇದು ಕಠಿಣ ಪಾಪವಾಗಿದೆ. ಮಕ್ಕಳಿಗೆ ಇದೊಂದು ಜನ್ಮಕ್ಕಾಗಿಯೇ ಶಿಕ್ಷಣ ಸಿಗುತ್ತದೆ, ಏಕೆಂದರೆ ಈಗ ಪ್ರಪಂಚವು ಪರಿವರ್ತನೆ ಆಗಲಿದೆ. ಈ ಶಿಕ್ಷಣವು ಮತ್ತೆಂದೂ ಸಿಗುವುದಿಲ್ಲ. ಆತ್ಮಗಳು ತಮ್ಮ ಮನೆಯಿಂದ ಬಂದು ಇಲ್ಲಿ ಪಾತ್ರವನ್ನು ಅಭಿನಯಿಸುತ್ತೀರಿ. ಅದಕ್ಕೆ ಮುಕ್ತಿಧಾಮವೆಂದು ಹೇಳಲಾಗುವುದು. ಸ್ವರ್ಗವು ಜೀವನ್ಮುಕ್ತಿಧಾಮವಾಗಿದೆ. ಇಲ್ಲಂತೂ ಜೀವನ ಬಂಧನವಿದೆ. ಮಮ್ಮನ ತರಹ ಜ್ಞಾನವನ್ನು ತಿಳಿಸಬೇಕು. ಯಾವಾಗ ನೀವು ಸಹ ಅವರ ತರಹ ಮಹಿಮಾ ಯೋಗ್ಯರಾಗಿ ತೋರಿಸುವಿರೋ ಆಗ ಮಮ್ಮರವರ ಮಹಿಮೆಗೆ ಸಾಕ್ಷಿಯಾಗುವುದು. ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಬಲಿಹಾರಿಯು ಅವರೊಬ್ಬರದೇ ಆಗಿದೆ. ಸರ್ವೀಸಿನ ಯುಕ್ತಿಗಳನ್ನು ರಚಿಸಬೇಕು. ಸದಾ ಮುಖದಿಂದ ಹೂಗಳೇ ಬರಲಿ. ಪ್ರಪಂಚದಲ್ಲಿ ಸತ್ಯವಾದ ಶಾಂತಿಯು ಯಾರಿಗೂ ಸಿಗುವುದಿಲ್ಲ. ಪವಿತ್ರತೆ, ಸುಖ, ಶಾಂತಿ, ಸಂಪತ್ತನ್ನು ತಂದೆಯ ವಿನಃ ಯಾರೂ ಕೊಡಲು ಸಾಧ್ಯವಿಲ್ಲ. ಅರ್ಧಕಲ್ಪ ಪೂಜ್ಯ, ಅರ್ಧಕಲ್ಪ ಪೂಜಾರಿ. ಪೂಜ್ಯರಾಗುವುದರಿಂದ ನೀವು ಸುಖಧಾಮದ ಮಾಲೀಕರಾಗುತ್ತೀರಿ, ಮತ್ತೆ ಪೂಜಾರಿಗಳಾದಾಗ ದುಃಖಧಾಮದ ಮಾಲೀಕರಾಗುತ್ತೀರಿ. ಅನ್ಯರ ಕಲ್ಯಾಣ ಮಾಡಲು ಚಿತ್ರಗಳನ್ನು ಹಾಕಬೇಕು. ಯಾರೇ ಬಂದರೂ ಸಹ ಅವರಿಗೆ ತಿಳಿಸಿಕೊಡಿ. ನೀವು ಬಹಳ ಸರ್ವಿಸ್ ಮಾಡಬಹುದು. ಸ್ವಲ್ಪ ಕೇಳಿದರೂ ಸಹ ಪ್ರಜೆಗಳಾಗಿ ಬಿಡುತ್ತಾರೆ. ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಬಾಕಿ ಗಂಗೆಯಲ್ಲಿ ಒಮ್ಮೆಲೆ ಮುಳುಗಿ ಹೋದರೂ ಸಹ ವಿಕರ್ಮಗಳು ವಿನಾಶವಾಗುವುದಿಲ್ಲ. ಬಾಯಿಂದ ಜ್ಞಾನರತ್ನಗಳನ್ನು ಮಾತನಾಡುವ ಅಭ್ಯಾಸ ಮಾಡಬೇಕಾಗಿದೆ. ಎಂದೂ ಮುಖದಿಂದ ಕಲ್ಲುಗಳು ಅಥವಾ ಮುಳ್ಳುಗಳಂತಹ ಮಾತುಗಳು ಬರಬಾರದು. ತಂದೆಯಿಂದ ಆಶೀರ್ವಾದವನ್ನು ಬೇಡುವ ಬದಲು ಅವರ ಶ್ರೇಷ್ಠ ಮತದಂತೆ ನಡೆಯಬೇಕಾಗಿದೆ. ಬಲಿಹಾರಿಯು ಶಿವ ತಂದೆಯದಾಗಿದೆ. ಅವರನ್ನೇ ನೆನಪು ಮಾಡಬೇಕಾಗಿದೆ. ತಂದೆ ಸಮಾನ ಸ್ಥಿತಿಯ ಮೂಲಕ ಸಮಯವನ್ನು ಸಮೀಪ ತರುವಂತಹ ತತತ್ವಂನ ವರ್ಧಾನಿ ಭವ. ಎಲ್ಲಿ ನನ್ನತನ ದೇಹದಲ್ಲಿ ಅಥವಾ ತನ್ನ ಯಾವುದೇ ವಸ್ತುವಿನಲ್ಲಿ ತನ್ನತನ ಇದೆ, ಅಲ್ಲಿ ಸಮಾನತೆಯಲ್ಲಿ ಪರ್ಸೆಂಟೇಜ್ ಇದೆ. ಪರ್ಸೆಂಟೇಜ್ ಎಂದರೆ ಡಿಫೆಕ್ಟ್. ಪರಸ್ಪರ ಒಬ್ಬರಿಗೊಬ್ಬರ ವಿಚಾರಗಳಿಗೆ ಗೌರವ ಕೊಟ್ಟಾಗ ಸ್ವಯಂನ ರೆಕಾರ್ಡ್ ಒಳ್ಳೆಯದಾಗಿ ಬಿಡುತ್ತದೆ. ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದಾದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.